ಏನ್ರಿ ಏನ್ ಮಾಡಿದ್ರು ಇದನ್ನ? ನಾ ಊರಾಗಿಲ್ಲ ಗೊತ್ತಿದ್ದು ಇದನ್ನ ಏನು ಮಾಡಿರಲಿ ಮಕ್ಕಳು ಮಸಿ ಹಚ್ಚುವಂತ ಹೇಗೆ ಕೆಲಸದ ಸಣ್ಣ ಲಕ್ಷ್ಮಣ ಅಂತ ಹೇಳಿಕೊಳ್ಳುವ ನಿಮಗ ಇಂಥ ಕೆಲಸ ಮಾಡಕ್ ನಾಚಿಕ್ ಬರ್ಬೇಕು ನಿಂತ ಮಕ್ಕ ಎಲ್ಲ ಲಂಚ್ಗಟ್ಟವರ ನಾವೇನಂತ ಲಂಚ್ಗೆ ಕೆಲಸ ಮಾಡೀವಿ? ನಿನ್ನ ಅಳಿಯಿಂದ ನಾವು ನಿನ್ನ ಹೆಸರು ಕೆಲಸ ಅಂತ ಹೇಸ್ ಕೆಲಸ ಮಾಡಿಲ್ಲ ಮಾಡಿಲ್ಲ. ಮಾತಾಡುವುದಕ್ಕಿಂತ ನಮ್ಮ 3 ಮಂದಿ ಜೀವ ತಗೊಂಡ್ಬಿಡು ಅಂದ್ರೆ ನಮಗ ಸಂತೋಷ ಆಗ್ತೈತಿ. ಸತ್ವ ಇಲ್ಲ ಸಂಶಯ ನಿನ್ನದು. ನೀವು ಅಂದಿದ್ರೆ ಹೊರ ಬಂದ್ಬಿಡ್ತಿದ್ದೀವಿ ನಾವು. ಸಾಕು ಬಾಯಿ ಬಂತಿರು ಕಲ್ಲಪ್ಪು ಹೊಡೆದಂಗೆ ತಲೆ ಮುರಿದಿಲ್ಲ ನೀವು. ನಾವು ಮುರಿದೇವ ಇಲ್ಲ ಮಾವ, ನಿನ್ನಾದೇಗೂ ನಾವು ತಲೆ ಮುರಿದಿಲ್ಲ. ಮುದ್ದಮ್ ನಮ್ಮನ್ನ ಕಾಡಬೇಕು ಅಂತ ಯಾವ ಕರ್ತನ್ನು ನಾವು ಮುಂದೆ ಮಾಡ್ಕೊಂಡು ಬಂದು ನಮ್ಮ ಮ್ಯಾಲ ಹಾಕಿ ಹಬ್ಬದಲ್ಲಿ ಕೂಡ ಹಾಕಿದಾರ ಆ ಗೌಡ ಕುಲಕರ್ಣಿ. ಆ ಗೌಡ ಕುಲಕರ್ಣಿನ ಅಲ್ಲೇ ಜೀವ ತಗೋತಿದ್ವಿ. ಆದ್ರ ನೀನು ಊರಾಗಿಲ್ಲ ಅಂತೇಳಿ ನಿನ್ನ ಮರ್ಯಾದೆ ಸಲುವಾಗಿ ನಾವು ಇಲ್ಲಿ ತನಕ ಸುಮ್ಮನಿದೀವಿ. ಈಗ ನೀನು ಹೂವನ್ನು ಹೊರಗೆ ಬರ್ತೇವೆ. ಹೌದು ಮಾವ, ಆ ಗೌಡ ಕುಲಕರ್ಣಿ ಹೂಡಿ ಆ ಗೌಡ ಕುಲಕರ್ಣಿ ನಮ್ಮ 3 ಮಂದಿನ ಮೊದಲು ಜೈಲಿಗೆ ಕಳಿಸಿ ಆಮೇಲೆ ನಿನ್ನ ಜೈಲಿಗೆ ಕಳಿಸ್ಬೇಕಂತ ಅವ್ರು ಹೂಡಿದ ಆಟ ಮಾವಾಯ್ತು. ಅವ್ರು ಹೂಡಿದ ಆಟ ಸಮಿತಿ ಲಕ್ಷ್ಮಣ ಎಂದ್ರಿಗೆ ಈ ಕೈ ಸಾಲ ಚೌಡಿ ಮೂರು ಹೊರಗೆ ಬರೋದು ಏನ್ ದೊಡ್ಡ ಮಾತಲ್ಲ. ಆದ್ರ ಸಿಂಧೂರು ಲಕ್ಷ್ಮಣ ಎಂದು ಹೀಗೆ ಮಾಡಿದ್ರು ಅಂತ ಹೇಳಿ ಆ ಕೆಟ್ಟ ಹೆಸರು ನೆಲೆ ಬರಬಾರ್ದು ಅಂತ ಹೇಳಿ ನಾವು ಇಲ್ಲಿ ತನಕ ಸುಮ್ಮನಿದ್ದೀವಿ. ಈಗ ನೀನು ಹೂ ಹಣ್ಣು ಒಂದ ಮಲ್ಲಿಗೆಗೆ ನನ್ನ ಮರ್ಯಾದೆ ಕಾಲದ್ದು ಒಳ್ಳೇದಾಯ್ತು. ನನ್ನ ಬಗ್ಗೆ ದೇವರು ನಿಮಗೆ ಯಾವಾಗಲೂ ಇಂಥ ಬುದ್ಧಿನ ಕೊಟ್ಟರು. ಎಲೆ ಗೌಡ ಕುಲಕರ್ಣಿ ಹುಲಿ ಬೀಸಿದಾಗಿ ಬದುಕ್ತಾರ ಮಕ್ಕಳ ಬದುಕ್ರಿ. ಕೋಪಲಿ ನೀವ್ಯಾರು ಇಲ್ಲಿಂದ ಪಾರಾಗೋದು ಬೇಡ. ಕಲ್ಯಾಣದ ಮಕ್ಕಳು ಅವ್ರ ಎದುರಿಗೆ ಕೀಲಿ ಮುರುಗನೆ ಬಿಡಿಸ್ಕೊಂಡು ಹೋಗ್ತೀರಿ. ಯಾವ ನನ್ನ ಮಗ ಬಂದು ಅಡ್ಡುಗಟ್ಟಲ್ಲ ಗಟ್ಲಿ ಅಡ್ಡುಗಟ್ಟಿ ಅವ್ರ ಎದಿ ಗುಂಡಿಗೆ ಸೀಳಿ ರಕ್ತದ ಹೋಗ್ಲಿ ಆಗ್ತೀರಿ. ಬೇರೆ ಕುಲದಾಗ ಹುಟ್ಟಿದ ಲಕ್ಷ್ಮಣ ಕಂಡ ಸ್ಥಳದ ವಾಗರು ಹೋಗ್ತೀರಿ. ಬಿಡಿಸಾಕ್ ಬಂದೀನಿ. ಹುಷಾರ್ಲೆ ಮಾತಾಡಲೇ ಮಗನ ಬೇಡ. ಹುಷಾರ್ಲೆ ಮಾತಾಡ್ತೇನೆ ಗೌಡ. ಎಲ್ಲ ಕೆಲಸ ಹುಷಾರ್ಲಿಂದ ಮಾಡ್ತೀನಿ. ನನ್ನಲ್ಲಿಂದ ಹುಷಾರ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ. ಗುಡ್ಡೈತೆ ಅಂತ ಹೇಳಿ ಕುಡು ತಿನ್ನೋರ್ ಮೇಲೆ ನಿಮ್ಮ ಕಣ್ಣು. ನನ್ನಲ್ಲಿ ಅಂದಿರಿ ಏನ್ ತಪ್ಪು ಮಾಡ್ಯಾರಂತ ಇಲ್ಲಿ ತಂದು ಹಾಕಿದಿರಿ. ಅಪರಾಧ ಮಾಡಿದವ್ರು ತಂದು ಇಲ್ಲಿ ಹಾಕಕ ನಮ್ಮ ತಲೆ ಕಟ್ಟಂತ ಇದ್ದೇನೆ ಮಗನ. ಎಲ್ಲ ಪುಣ್ಣ ಹೊಲದಾಗ ಥೆನಿ ಮುರವಾರ ಥೆನಿ ಆ ಹೊಲ ನಾನೇ ನೋಡಿ ಮಾಡ್ಯಾನೋ ಮಗನ. ಹೇಗೆ ಮುರಿದು ಕಣ್ಮುಟ್ಟ ಕಂಡಿರೇ ನೀವು? ಕಣ್ಮುಟ್ಟ ನೋಡ್ಬೇಕಂತ ಇದ್ದಾರ ಮಗನ. ಕಂಡವ್ರು ಹೇಳ್ಯಾರ ಹಾಕೇವಿ. ಕಂಡವ್ರು ಯಾರು ಕರ್ಕೊಂಡು ಬರಿಲ್ಲ ಅವ್ರನ್ನ. ನಿನ್ನ ವಾಲಿಕಾರಿಕೆಯನ್ನು ನಾವ ಮಾಡ್ಬೇಕಲ್ವ ಅಂದಾಗ ತಿಳಿದು ಹೊಡೆದೇವೆಂದು ಗೊತ್ತಾಗ್ತತಿ, ಬಡಿಸ್ಕೊಂಡೇವೆಂದು ಗೊತ್ತಾಗ್ತತಿ. ಏನೋ ಲಕ್ಷ್ಮಣ, ಈ ಗೌಡ್ರು ಕುಲಕರ್ಣಿ ಯಾರು ಅಂದ್ರೆ ನೀನು ಕೈ ಕೆಳ ಕೆಲಸ ಮಾಡೋ ವಾಲಿಕಾರ ಅಂತ ಏನು? ಮತ್ತೆ ನೀವು ಮಾಡಿದ್ದೆಲ್ಲ ಕಣ್ ಮುಚ್ಕೊಂಡು ನೋಡ್ಕೊಂತ ಕುಂಡ್ರಾಕ ನಾ ಏನು ಸಣ್ಣ ತಿಳಿದಿರಿ ಏನು? ನಿಮ್ ಮನೆ ಕಟ್ಟು ಕೊಡಿಸುವ ಹಾಲ್ ಅಂತ ತಿಳಿದಿರಿ. ಮತ್ ನೀನ್ ಯಾರ್ಲೆ ನನ್ನ ಮನೆಯ ಕಸ ಮುಸರಿ ಮಾಡು ಗೌಡ ಕುಲಕರ್ಣಿ ಮಕ್ಕಳೇ ಆದ್ರೆ ಹರಿದು ಹೊಡೆದ ನಿಂತೇನಿ. ಬೇಕಾದ್ರೆ ನೀವೇ ಮಾಡ್ಕೊರಿ ಅದನ್ನು. ಆಯ್ತು ಲಕ್ಷ್ಮಣ, ಇನ್ನ ನೀನು ಊರ್ ಗೌಡ್ಕಿ ಮಾಡ, ಈ ಗೌಡರು ವಾಲಿಕಾರಿಕಿ ಮಾಡ್ತಾರ. ಇಲ್ಲ ನಾನು ಇವ್ರ ಕೂಡ ಚೌಡ್ಕಿ ತಗೊಂಡ ತೋರ್ಬಿಟ್ಟು ಹೋಗಿ ಬಿಡ್ತೇವೆ. ಯಾಕಂದ್ರೆ ಕಾಲ ತಸ್ಮೇನ ಮತ ಹಲ್ಲಾಗ ನಾಲ್ಗೆ ಇಟ್ಕೊಂಡ ತನ್ನ ನಿಂದಿರಿ. ಈ ಊರಿಗೊಂದು ಹತ್ತಿದ್ರ ಈ ಉಡಾರಿಗೊಂದು ಹತ್ತಿತ್ತಂತ. ಈಗ ನಿಮಗ ಹತ್ತಿದ್ದ ಈ ಲಕ್ಷ್ಮಣ ಚೌಡಿ ಬಿಡಿಸಿ ಹೊರಗೆ ಹಾಕೋದು. ಈಗ ಮಗನ ಹರಿದು ಹೋಗದ ನಿಂತಾನ. ಈಗ ಅವ ಎಷ್ಟಿದ್ರು ಮಾಜಿ ಬಾಲಿಕಾರ. ನಿನ್ನ ಅಭಿಷೇಕ ಮುಗಿಯಿತು ಮಗನ.
ಮಗನ ಏನು ಮರ್ಯಾದೆಯಿಂದ ಇಲ್ಲಿಂದ ಕಾಲ್ ತೆಗಿತೀಯೋ ಅಥವಾ ಈ ಭೀಮನ ಗೌಡನ ಸಿಟ್ಟಿಗೆ ಬಲಿಯಾಗ್ತೀಯೋ? ಗೌಡ ಯಾರ ಸಿಟ್ಟು ಯಾರು ಬರೀ ಅಂತ ತಿಳಿದ ಹೋಗ್ಲಿ. ಬಾ ಮುಂದಕ್ಕ ಒಂದ್ ಅಂಟು ಕಟ್ಟಿದವ್ರನ್ನ ಈ ಕೊಟ್ಟಿಗೆ ಔಟಿ ಪಡೆದಿನ ಗೌಡ. ಒಳ್ಳೆಯರಿದ್ದರೆ ಇವತ್ತಿನಿಂದ ಸಿಂಧೂರಲ್ಲಿ ಬಡವ ಶ್ರೀಮಂತರ ತಿಕ್ಕಾಟದ ಬೆಂಕಿ ತುಳಿ. ಈ ಊರಲ್ಲಿ ಉಳಿಯುತ್ತಿರುವ ಬೆಂಕಿಯನ್ನು ಜಗತ್ತಿನ ಜನರೆಲ್ಲ ನೋಡಿ ಆನಂದ ಪಡಲಿ. ಇಂದು ಮುಂದೆ ನೋಡದೆ ಬಡವರ ಹೊಟ್ಟೆಯ ಮೇಲೆ ಪಡೆದು ಬರುತ್ತಿರುವ ಆ ಬಲ್ಲಿದರ ಬಾಳು ಮಣ್ಣು ಮುಚ್ಚಿಸುವ ಕಾರ್ಯ ಇಂದಿನಿಂದ ಸತತವಾಗಿ ಸಾಗಲಿ. ಹೌದು ಮಾವ, ಬಡವರ ಕೂಳನ್ನೊಂದು ಬೊಚ್ಚು ಬೆಳೆಸಿಕೊಂಡ ಗೌಡ ಕುಡ್ಕನೆ ಅಂತ ಲಂಚಿಗಡೆಯನ್ನ ಎಲ್ಲಿ ಹೇಳೋ ಚಂಚಲ ಬುದ್ಧಿ ಬರ್ತದೆ ಅನ್ನೋದನ್ನ ಮೊದಲು ವಿಚಾರ ಮಾಡ್ಬೇಕು ಮಾವ. ಹೌದಲೇ ನರ್ಸ್ಯ, ಲೌಡ್ ಸೇರಿದ ಬಂಕಿದ್ರ ಆನೆ ಸೈತ ಒಕ್ಕಟ್ಟಿದ್ರ ಬಿಕ್ಕಟ್ಟಿಲ್ಲ ಅಂತ ಒಂದು ಮಾತತಿ. ಆದ್ರೆ ನೀವು ಆದ್ರೇನು ಮಾವ, ನೀನು ಕೇಳಿದ್ರೆ ಹುಲಿ ಹಾಲ ತರ್ತೀವಿ ಬರ್ತೀವಿ. ನೀನು ಕಾಲಿಗೆ ತೋರಿಸುತ್ತನ್ನ ನಾವು ತಲೆಗೆ ಹೊರ್ತಾ ಇರ್ತೀವಿ. ಅದೇನು ಬಿಚ್ಚಿ ಹೇಳು ಮಾವ ಈ ನಿನ್ನ ಪಂಚ ಏನ್ರ ಮುಂದ ಹೇಳ್ತೇನೆ ಹೇಳ್ತೇನೆ. ಇವತ್ತಿನಿಂದ ಈ ಊರಾಗ ಬಾಳು ಮಾಡೋದು ಹುಸಿಕಿನ ಮೇಲೆ ಮನೆ ಕಟ್ಟಿದ. ಇಲ್ಲಿಯ ವಿಚಾರ ಬಿಟ್ಟು 16 ಜನರ ಗುಂಪು ಕಟ್ಟೋಣ. ಅನ್ಯಾಯ ಅಧರ್ಮದ ವಿರುದ್ಧ ದುಡ್ಡು ಗಳಿಸಿ ದೊಡ್ಡವರಾದ ಆ ಶ್ರೀಮಂತರ ಮನೆಗಳನ್ನ ತರೋಡೆ ಮಾಡೋಣ. ನ್ಯಾಯ ಧರ್ಮದಿಂದ ಅದನ್ನೋದು ಬಡವರ ಹುಡುಗಿ ಹಾಕೋಣ. ನಾವು ನೀವು ಚಿಂತಿಸಬೇಡ್ರಿ ಅಂತ ಆ ಬಡವರಿಗೆ ಹೇಳೋಣ. ಹೋದ ಶನಿವಾರ ಛತ್ರದಾಗ ನಡೆದ ಕುಸ್ತಿಗೆ ಬಂದ ಆ ನಿಡೋನು ದುಂಡ್ಯಾನು ನನಗಿದ ಮಾತನ್ನ ಹೇಳಿದ್ದ. ಇಂದ ನೀನು ಹೇಳಿ ಕಳಿಸಿದ್ರ ನಾಳೆನೂ ಬರ್ತಾನವ. ಹೌದು ಮಾವ, ಅಂತ ಜಗಜಟ್ಟಿ ನಮ್ಮ ಗುಂಪಿನಾಗಿದ್ರ ನಮ್ಮ ಗುಂಪಿಗೆ ಒಂದು ಬಲನೂ ಬರ್ತತಿ, ಒಂದು ಬೆಲೆನೂ ಇರ್ತತಿ. ಆ ದುಂಡ ಶೂಟನ ನಾವು ಬಂದುಂಬ ನೋಡಿವಿ. ಮೊನ್ನೆ ನಿಡೋಣ್ಯಾಗ ದುರ್ಗ ನುಡಿ ತುಂಬ ಮುಂದ ಮದ ಏನ ಕೋಣನ ಕಡಿಯಾಕ ತಂದಿದ್ರು. ಆ ಮದವೇನ ಕೋಣ ಕಟ್ಟಿದ ಹಗ್ಗ ಹಾಕೊಂಡು ಇಡೀ ಊರಿಗೆ ಊರ ನಡಗಿಸ್ಬೇಕಿತ್ತು. ಕೂಡಿದ ಜನ ಎಲ್ಲ ದಿಕ್ಕಪ್ಪಾಲಾದರು. ಆದ್ರೆ ದುಂಡ್ಯ ಯಾವ್ದು ಗಂಡು ಗಚ್ಚಿ ಹಾಕಿ ತೋಳೇರಿಸಿ ಎದಿ ಮೇಲೆ ಏನು ಬಂದ ಕೋಣ ತುದಿಗೋಡು ತಿರುವಾಗದ ಗಂಡು ಕೊಡ್ಲಿಲ್ಲ ಒಂದು ಹೊರತಕ್ಕಲ್ಲ ನುಳ್ಳಾಕತ್ತ ದುರ್ಗೋಡ್ ಪದಕ್ಕೆ ಚೆಲ್ಲಿ ರಕ್ತ ಉಜ್ಜಿನ ಮಾಮ, ರಕ್ತ ಬರೇ ದುಂಡ್ಯ. ಆ ದುಂಡ್ಯ ನಮ್ಮ ಗುಂಪಾಗಿರ್ಬೇಕು. ಆದ್ರೆ ನೀವೆಲ್ಲ ನಿನ್ನ ನಂಬಿಕೆಗೆ ನಾವು ದ್ರೋಹ ಮಾಡುವುದಿಲ್ಲ. ನಿನಗೆ ಕೊಟ್ಟು ವಚನಕ್ಕೆ ತಪ್ಪಿದ್ರ ಮಾವ ಅಂದ ನಮ್ಮನ್ನೆಲ್ಲ ಸಾಲಾಗಿ ನಿಲ್ಲಿಸಿ ರುಂಡ ಹಾಕ್ಬೇಕು. ಹೌದು ಮಾವ, ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀವಿ. ಪ್ರಮಾಣ ಮಾಡ್ತೀರೇನೋ? ಪ್ರಮಾಣ ಮಾಡ್ತೀರೇನೋ? ಹೌದಾ, ಮಾಡುವ ಪ್ರಮಾಣ. ಇಂಥ ನೆಲದ ಮೇಲೆ ಕುಡಿಯುವ ನೀರಿನ ಮೇಲೆ ಅನ್ನದ ಮೇಲೆ ನಿನ್ ಮಾತಿಗೆ ಅರ್ಥ ಕೈನಲ್ಲ ಅಂತ. ಬರಲೇ ಮನೆ ಅರೇಂದ್ರ ಮನೆಗೆ ಹೋಗಿ ಎಲ್ಲರೂ ಅವು ಮಾಡಿ ಹೋಗಿ ಊಟ ಮಾಡೋದು. ನಡಿಲೆ ಹೋಗುಣ ಎಲ್ಲರೂ.